ರಾಧರ ಸಖಿಯಾದ ವಿರಜ ಎಂಬುವವಳು ಸೇವೆಯನ್ನ ಮಾಡ್ತಾ ಮನಸ್ಸಿನಲ್ಲಿ ಅತ್ಯಂತ ಪ್ರೀತಿ ಪ್ರೇಮವನ್ನ ಶ್ರೀಕೃಷ್ಣರ ಬಗ್ಗೆ ಬೆಳೆಸಿಕೊಂಡು ಒಮ್ಮೆ ತನ್ನನ್ನು ಮದುವೆಯಾಗುವ ಹಾಗೆ ಪ್ರಭುವರನ್ನ ಬೇಡಿಕೊಳ್ತಾಳೆ. ಈ ವಿಷಯ ತಿಳಿದ ರಾಧೆ ಬಹಳ ಕೋಪಗೊಂಡು, ನೀನು ಮರುಜನ್ಮ ಪಡೆದು ರಾಕ್ಷಸನನ್ನ ಮದುವೆಯಾಗು ಅಂತ ಶಾಪ ಕೊಡ್ತಾರೆ. ಆಗ ವಿರಜ ಅತ್ಯಂತ ಭಯದಿಂದ ನಡುತ್ತಾ ಶ್ರೀಕೃಷ್ಣನನ್ನ ಬೇಡಿಕೊಂಡಾಗ ಕೃಷ್ಣ ಭಗವಾನ್ರು ನೀನು ಸದಾ ನನ್ನ ಭಕ್ತಳಾಗಿ ನನ್ನ ನಿಕಟ ಸಾನ್ನಿಧ್ಯದಲ್ಲಿ ಇರ್ತೀಯ ಅಂತ ವರವನ್ನ ಕೊಡ್ತಾರೆ. ಧರ್ಮಧ್ವಜ ಮತ್ತು ಮಾಧವಿ ಎಂಬ ಸಾತ್ವಿಕ ಭಾವನೆಯ ಅತ್ಯಂತ ದೈವ ಭಕ್ತರಾದ ದಂಪತಿಗಳಿಗೆ ಕಾರ್ತಿಕ ಮಾಸದ ಪೌರ್ಣಮಿಯ ಶುಕ್ರವಾರದ ಶುಭ ಮುಹೂರ್ತದಲ್ಲಿ ಗಂಧರ್ವ ಕನ್ಯೆಯರನ್ನೂ ಮೀರಿದ ರೂಪ ಲಾವಣ್ಯಗಳನ್ನು ಹೊಂದಿದ ಹೆಣ್ಣು ಮಗುವೊಂದು ಹುಟ್ಟುತ್ತೆ. ಅವರೇ ವಿಷ್ಣುಪ್ರಿಯೆಯಾದ ತುಳಸಮ್ಮನವರು. ಮಹಾನ್ ಹರಿಭಕ್ತಳಾದ ತುಳಸಮ್ಮನವರು